ಈ ಸೂಪರ್ವೈಸರ್ಗಳು ಏನ್ ಮಾಡ್ತಾರೆ, ಚೆನ್ನಾಗಿರೋ ಹುಡುಗಿರು ಇರ್ತಾರೆ, ಚಿಕ್ಕ ಚಿಕ್ಕ ಹುಡುಗಿರು ಇರ್ತಾರೆ, ಆತರ ಏನೋ ಅವ್ರಿಗೆ ಕೆಲ್ಸದಲ್ಲಿ ಚೆನ್ನಾಗಿರೋ ಹುಡುಗಿರ್ಗೆ ಏನ್ ಮಾಡ್ತಾರೆ, ಕೆಲಸ ಬೇರೆ ಕೆಲಸ ಅವ್ರಿಗೆ ಯಾವ್ದು ಬರಲ್ಲ ಅದನ್ನ ಕೊಡೋ ಅಂತದ್ದು. ಆಮೇಲೆ ಇವರು ಆಫರ್ ಕೊಡೋದು, ಈ ತರ ಹೋಗಿ ಮಾತಾಡೋ ಅಂತದ್ದು ಅಂತದೆಲ್ಲ. ನೀನ್ ನನ್ ಜೊತೆ ಕೋಪರೇಟ್ ಮಾಡಿದ್ರೆ ನಿನ್ಗೆ ಈಸಿ ಆಗಿರೋ ಕೆಲಸ ಕೊಡ್ತೀನಿ, ಅಥವಾ ನಿನ್ಗೆ ಸಂಜೆ ಓಟಿ ಕೊಡ್ತೀನಿ ನನ್ ಜೊತೆ ಕೋಪರೇಟ್ ಮಾಡಿದ್ರೆ, ಈ ತರದೆಲ್ಲ ಮಾಡ್ತಾರೆ. ಆಮೇಲೆ ಹೋಗಿ ಕೆಲಸ ಹೇಳ್ಕೊಡೋ ನೆಪದಲ್ಲಿ ಮೈ ಮುಟ್ಟೋ ಅಂತದ್ದು, ಅಥವಾ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳೋದು, ಪರ್ಮಿಷನ್ ಕೊಡ್ತೀನಿ ಹೊರ್ಗಡೆ ಹೋಗೋಣಪ್ಪ ಅನ್ನೋದು, ಮತ್ತೆ ಮೆಸೇಜ್ಗಳನ್ನ ಕಳ್ಸೋದು, ಫೋನ್ ನಂಬರ್ಗಳನ್ನ ತಗೊಳ್ಳೋ ಅಂತದ್ದು, ಈ ತರದೆಲ್ಲ ತುಂಬಾ ಮಾಡ್ತಾರೆ. ಆದ್ರೆ ನಾವು ಸುಮಾರು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದಾಗ ಟ್ರೈನಿಂಗ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಸೂಪರ್ವೈಸರ್ಗಳಿಗೆ. ಅದೆಷ್ಟೇ ಟ್ರೈನಿಂಗ್ ಕೊಟ್ರು ತುಂಬಾ ಅವರು ಬದಲಾವಣೆಗಳು ಅಷ್ಟೊಂದು ಕಾಣಿಸ್ತಾ ಇಲ್ಲ. ಮಹಿಳಾ ಆಯೋಗ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಇಲ್ಲಿ ತನಕ ವಿಸಿಟ್ ಮಾಡಿಲ್ಲ. ಮುಂಚೆ ಯಾರೋ ಒಬ್ರು ವಿಸಿಟ್ ಮಾಡಿದ್ರು. ಇವಾಗ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಬೇರೆ ಬೇರೆ ಎಲ್ಲ ಮಾಡ್ತಾ ಇದಾರೆ ಕೆಲಸ, ಇಲ್ಲ ಅಂತಲ್ಲ. ಆದ್ರೆ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಎಲ್ಲೂ ವಿಸಿಟ್ ಮಾಡಿಲ್ಲ. ನಾನು ಹೇಳ್ದಂಗೆ ಡಾಕ್ಯುಮೆಂಟ್ ನೋಡುವಾಗ ಪಕ್ಕ ತೋರಿಸ್ತಾರಲ್ಲ ಇವರು. ಇವಾಗ ಯಾರೋ ನೀವು ಹೊರಗಡೆಯಿಂದ ಹೋದಾಗ ಎಲ್ಲ ಕಮಿಟಿನೂ ಸೆಟಪ್ ಆಗಿದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೆ ನಾನು ಒಂದ್ ಹೇಳೋದು ಏನಂತಂದ್ರೆ, ಇವಾಗ ಒಂದ್ ಫ್ಯಾಕ್ಟ್ರಿ ಇದೆ ಅಂದ್ರೆ ಅಲ್ಲಿ ಕಂಪ್ಲೇಂಟ್ಗಳು ಬಂದೇ ಬರ್ತವೆ. ಅದನ್ನ ರೆಕಾರ್ಡ್ ಮಾಡಿ ನೀವು